ಹಾಯ್ ಹಲೋ ನಮಸ್ಕಾರ. SB ಕ್ರಿಯೇಷನ್ಗೆ ಸ್ವಾಗತ. 3 ಬಾರಿ ಕ್ಯಾನ್ಸಲ್ ಆಗಿದ್ದ ಟ್ರಿಪ್ ಇವತ್ತು ಕೊನೆಗೂ ನೆರವೇರಿತು. ನಾನು ನಮ್ಮ ಫ್ರೆಂಡ್ಸ್ ಜೊತೆ ಇವತ್ತು ಒಂದು ಟ್ರಿಪ್ನ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬನ್ನಿ ಹೋಗೋಣ. ಜರ್ನಿ ದೂರ ಇದ್ದಿದ್ದರಿಂದ ಬೆಳಿಗ್ಗೆ ಬೇಗ ಬಿಟ್ವಿ. ದಾರಿಯಲ್ಲಿ ಹೋಗ್ತಾ ರೈಡಿಂಗ್ ಎಂಜಾಯ್ ಮಾಡ್ಕೊಂತ ಮಸ್ತ್ ಮಜಾ ಮಾಡ್ಕೊಂತ ಹೋದ್ವಿ. ಬೆಳಿಗ್ಗೆ ಯಾರು ಟಿಫಿನ್ ಮಾಡಿದ್ದಲ್ಲ, ಹಾಗಾಗಿ ಕುಷ್ಟಗಿಯಲ್ಲಿ ಇಳಿದು ಟಿಫಿನ್ ಮಾಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ದಾರಿಯಲ್ಲಿ ಒಂದು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿ ಫೋಟೋಸ್ ತಕೊಂಡ್ವಿ. ಸ್ವಲ್ಪ ಹೊತ್ತು ಅಲ್ಲೇ ಕಾಲ ಕಳೆದು ಫೋಟೋಸ್ ಎಲ್ಲ ತಕೊಂಡು ಮತ್ತೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಆದ್ವಿ. ಇಲ್ಲಿಂದ ನಾನೇ ರೈಡಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇಷ್ಟೊತ್ತು ನಮ್ಮ ಫ್ರೆಂಡ್ ಮಾಡಿದ್ರಿಂದ ನಾನೇ ಇಸ್ಕೊಂಡೆ ಬೈಕು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿ ಕೊನೆಗೂ ಕೂಡಲ್ ಸಂಗಮಕ್ಕೆ ರೀಚ್ ಆದ್ವಿ. ಬೈಕ್ ಪಾರ್ಕ್ ಮಾಡಿ ಅಲ್ಲಿಂದ ದೇವಸ್ಥಾನದ ಒಳಗಡೆ ಹೊರಟ್ವಿ. ನಂತರ ಹೊಳೆಯಲ್ಲಿ ಸ್ನಾನ ಮಾಡಿ ರೆಡಿ ಆದ್ವಿ. ಹಾಗೆ ಹುಡುಗರು ಬೋಟ್ ನಲ್ಲಿ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ತಾ ಇದ್ರು. ದೇವರ ದರ್ಶನ ಆದ್ಮೇಲೆ ಹಾಗೆ ದೇವಸ್ಥಾನ ಒಳಗೆ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಸ್ವಲ್ಪ ಟೈಮ್ ಕಾಲ ಕಳೆದ್ವಿ. ಹಾಗೆ ಒಂದೆರಡು ಫೋಟೋಸ್ ತಕೊಂಡು ಅಲ್ಲಿಂದ ಹೊಳೆಯಲ್ಲಿರುವ ಬಸವಣ್ಣನವರ ಲಿಂಗೈಕ್ಯ ಸ್ಥಳಕ್ಕೆ ಹೊರಟ್ವಿ. ಇಲ್ಲಿ ನಮ್ಮ ಹುಡುಗ ಒಂದು ವಚನ ಹೇಳ್ತಾನೆ, ಕೇಳಿ. ಎಲ್ಲವೂ ಇಲ್ಲವೋ ಹಸಿಗೊಂದು ಸರ್ವಜ್ಞ. ದೇವಸ್ಥಾನ ನಮ್ಮ ಹುಡುಗರು ಹೊಸದಾಗಿ ಬಂದಿದ್ರಿಂದ ಅದು ಅದ್ಭುತ ಅನ್ಸಿತ್ತು. ಅಲ್ಲಿಂದ ಸ್ಟೆಪ್ಸ್ ಇಳಿದು ಕೆಳಗಡೆ ಬಂದು ಭಗವಂತನಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕಾಲ ಕಳೆದು ಮತ್ತೆ ಅಲ್ಲಿಂದ ಹೊರಟ್ವಿ. ಆಲಮಟ್ಟಿ ಡ್ಯಾಮ್ ಅಲ್ಲಿ ನೀರಿದ್ರಿಂದ ಹೋಗೋಣ ಅಂತೇಳಿ ಪ್ಲಾನ್ ಮಾಡಿ ಮತ್ತೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಆಲಮಟ್ಟಿಗೆ ರೀಚ್ ಆದ್ವಿ. ಹೋಗ್ತಾ ಹೈಡ್ರೋ ಪವರ್ ಪ್ಲಾಂಟ್ ಬೋರ್ಡ್ ನೋಡಿದ್ವಿ. ನಾನು ಪವರ್ ಪ್ಲಾಂಟ್ ನಲ್ಲಿ ವರ್ಕ್ ಮಾಡೋದ್ರಿಂದ ಇಂಪ್ರೆಸಿವ್ ಅನ್ಸಿತ್ತು. ಅಲ್ಲಿಂದ ಆಲಮಟ್ಟಿ ಡ್ಯಾಮ್ನ ಒಂದು ವ್ಯೂ ಸಿಕ್ತು. ಎಲ್ಲ ಕ್ರಸ್ಟ್ ಗೇಟ್ ಓಪನ್ ಇದ್ರಿಂದ ವ್ಯೂ ಸಖತ್ತಾಗಿತ್ತು. ಹಾಗೆ ಅಲ್ಲಿರೋ ಜನರು ಇನ್ನೊಂದು ವ್ಯೂ ಸಿಗುತ್ತೆ ಮೇಲೆ ಹೋಗಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅದು ಅರ್ಧ ಮೈಲಿ ಕಾಲು ದಾರಿ ಆಗಿತ್ತು. ಅಲ್ಲಿಂದ ನಡ್ಕೊಂಡು ಬಂದ್ವಿ. ಇದೇ ನೋಡಿ ಆಲಮಟ್ಟಿ ಡ್ಯಾಮ್ನ ವ್ಯೂ. ಹಾಗೆ ನದಿ ನೋಡ್ತಾ ಡ್ಯಾಮ್ ನೋಡ್ತಾ ಒಂದೆರಡು ಫೋಟೋ ತಕೊಂಡ್ವಿ. ಆಮೇಲೆ ಮನೆಯಿಂದ ತಂದಿದ್ದ ಚಿತ್ರಾನ್ನವನ್ನು ಊಟ ಮಾಡಿ ಅಲ್ಲಿಂದ ನಮ್ಮ ಊರಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋ ಥರ ಪ್ರೋತ್ಸಾಹ ಕೊಡಿ.